ॐ यस्छन्दसा वृषभो विश्वरूपः छन्दोभ्योऽध्यमृताच्छन्दभोव समेन्द्रो मेधया शृणोतु अमृतस्य देवधारणो भूयासम् शरीरं मे वितर्षणम् जिह्वा मे मधुमत्तमा कर्णाभ्याम् भूरिविश्रुवम् ब्रह्मणः कोशोऽसि मेधया पिहितः श्रुतम् मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shantihi Shantihi. ಇಂದು ಕಾರ್ತೀಕ ಮಾಸದ ಶುದ್ಧ ಏಕಾದಶಿ ವ್ರತದ ದಿನ. ಈ ಶುದ್ಧವಾದ ಕಾರ್ತಿಕ ಮಾಸದ ಈ ಶನಿವಾರದ ಮುಸ್ಸಂಜೆಯಲ್ಲಿ ಲಿಂಗಾಷ್ಟಕಂ ಇದರ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಲಿಂಗಾಷ್ಟಕಂ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ उर्वारुकमिव बन्धनान् मृत्योर्मुक्षेयमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षेयमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षेयमामृतात् ब्रह्ममुरारिसुरार्चितलिङ्गम् निर्मलभासितशोभितलिङ्गम् जन्मजदुःखविनाशकलिङ्गम् तत्प्रणमामि सदा शिवलिङ्गम् देवमुनि प्रवरार्चितलिङ्गम् कामदहन करुणाकरलिङ्गम् रावणदर्पविनाशनलिङ्गम् तत्प्रणमामि सदा शिवलिङ्गम् सर्वसुगन्धसुलेपितलिङ्गम् बुद्धिविवर्धन कारणलिङ्गम् सिद्धसुरासुरवन्दितलिङ्गम् तत्प्रणमामि सदा शिवलिङ्गम् कनकमहामणि भूषितलिङ्गम् फणिपतिवेष्टित शोभितलिङ्गम् दक्षसुयज्ञविनाशनलिङ्गम् तत्प्रणमामि सदा शिवलिङ्गम् कुङ्कुमचन्दनलेपितलिङ्गम् पङ्कजहार सुशोभितलिङ्गम् सञ्चितपाप विनाशनलिङ्गम् तत्प्रणमामि सदा शिवलिङ्गम् देवगणार्चितसेवितलिङ्गम् भावैर्भक्तिभिरेव च लिङ्गम् दिनकरकोटिप्रभाकरलिङ्गम्
तत्प्रणमामि सदा शिवलिङ्गम् अष्टदलोपरिवेष्टितलिङ्गम् सर्वसमुद्भव कारणलिङ्गम् अष्टदरिद्र विनाशनलिङ्गम् तत्प्रणमामि सदा शिवलिङ्गम् सुरगुरु सुरवर पूजितलिङ्गम् सुरवन पुष्प सदार्चितलिङ्गम् परात् परम् परमात्मकलिङ्गम् तत्प्रणमामि सदा शिवलिङ्गम् तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते हर हर नमः पार्वतीपतये हर हर महादेव शम्भो 2 ನಿಮಿಷ ನಾಮಜಪ ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀ ದತ್ತಾತ್ರೇಯ ಮಹಾಸ್ವಾಮಿ ಕಿ ಜಯ. ಕಾರ್ತಿಕ ಶುದ್ಧ ಏಕಾದಶಿಯ ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ಗುರುಗಳ ಒಂದು ಭಜನೆಯನ್ನು ಮಾಡೋಣ. ಇದು ಅವಧೂತ ಶ್ರೀ ದತ್ತ ಉಪಾಸಿ ಮಹಾತ್ಮರಿಂದಲೇ ರಚಿತವಾದಂತಹ ಸುಂದರವಾದ ಭಜನೆ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ
ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನನವನಂತೆ. ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಗುರುವಿಗೆ ಸಮನ್ಯಾರಿಲ್ಲಂತೆ. ಗುರು ಪಾದವನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ. ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಪಾಪಿಗೆ ತಾ ಬಹುದೂರಂತೆ. ದುರ್ಮಾರ್ಗಿಗೆ ಕಾಣನು ಗುರುವಂತೆ. ಕುಟಿಲರಿಗೊಲಿಯನು ತಾನಂತೆ. ಕುಹಕಿಗೆ ಎಂದು ಸಿಗನಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಜ್ಞಾನವೇ ತನ್ನುಸಿರಾಗಿಹುದು. ಉಸುರಲು ಪಾವನವಾಗುವುದು. ಸೇವೆಯೇ ಸಾಧನೆಯಾಗಿಹುದು. ಗುರು ಕರುಣೆಯೇ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಶರಣಾಗತರನು ಕಾಯುವನು. ಪರಮಾನಂದವನುಣಿಸುವನು. ನಿಜ ಭಕ್ತಿಗೆ ಗುರು ತಲೆ ಬಾಗುವನು.
ಅವ ಜಲಧಿಯ ದಾಂಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ನಾನೀ ಎಂಬುದ ನಳಿಯಂದ, ಮದ ಮತ್ಸರಗಳ ನೀ ಸುಡು ಎಂದ. ದೂರ ಉರುಳರಿಗೆ ನಾ ದೂರೆಂದ. ದುರಹಂಕಾರಿಗೆ ತಾಸಿಗನೆಂದ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರನು ಅಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿದ್ಘನ ನೀ ಗುರುವೇ. ಗುರು ಕನ್ನೇಶ್ವರ ಬಾ ಗುರುವೇ. ಕರ ಜೋಡಿಸಿ ನಾ ಶಿರ ಬಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ 16ನೆಯ ಅಧ್ಯಾಯದ ಕೆಲವು ಶ್ಲೋಕಗಳ ಪಾಠ ಹೇಳಿಕೊಡ್ತೇವೆ. ಪುನರಾವರ್ತಿಸುವುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋऽಧ್ಯಾಯಃ.
दैवासुरसम्पद्विभागयोगः। श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागः शान्तिरपैशुनम् दया भूतस्थलो लुप्त्वम् मार्दवम् ह्रीरचापलम् तेजः क्षमा धृतिः शौचम् द्रोहो नातिमानिता भवन्ति सम्पदम् दैवी अभिजातस्य भारत। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ ನವೆಂಬರ್ 1ನೇ ತಾರೀಕು 2025ನೇ ಇಸವಿ ನಮ್ಮ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಈ ನವೆಂಬರ್ 1ನೇ ತಾರೀಕಿನಂದು ನಮ್ಮ ಕರ್ನಾಟಕದ ಏಕೀಕರಣದ ಸ್ಥಾಪನೆಯಾಯಿತು. ಅದರ ನಿಮಿತ್ತ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸುತ್ತಿದ್ದೇವೆ. ಅಂತಹ ಶ್ರೇಷ್ಠವಾದಂತಹ ಈ ಶನಿವಾರದ ಮುಸ್ಸಂಜೆಯಲ್ಲಿ ದೈವ ಸಂಪತ್ತುಗಳನ್ನು ವಿಚಾರ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರಾರಂಭದ ಶ್ಲೋಕದ ಎಲ್ಲ 9 ವಿಚಾರಗಳನ್ನು ಮಾಡಿದ್ದೇವೆ. ದೈವ ಸಂಪತ್ತುಗಳನ್ನು ಒಮ್ಮೆ ನೋಡಿಬಿಡೋಣ. ಅಭಯಂ, ಭಯವಿಲ್ಲದಿರುವುದು, ನಿರ್ಮಲವಾದ ಅಂತಃಕರಣ, ತತ್ವಜ್ಞಾನಾರ್ಥವಾಗಿ ಧ್ಯಾನ ಯೋಗದಲ್ಲಿ ನಿರಂತರ ದೃಢ ಸ್ಥಿತಿ, ಸಾತ್ವಿಕ ದಾನ, ಇಂದ್ರಿಯ ನಿಗ್ರಹ, ಭಗವಂತನ ಪೂಜೆ ಮತ್ತು ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ, ವೇದಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಸಹಿತ ಭಗವಂತನ ನಾಮ ಸಂಕೀರ್ತನೆ ಹಾಗೂ ಸ್ವಧರ್ಮ ಪಾಲನೆಗಾಗಿ ಕಷ್ಟ ಸಹಿಸುವುದು, ಶರೀರ ಮತ್ತು ಇಂದ್ರಿಯಗಳ ಸಹಿತ ಅಂತಃಕರಣದಲ್ಲಿ ಸರಳತೆ, ಆರ್ಜವಂ. ಈ 9 ದೈವ ಸಂಪತ್ತುಗಳನ್ನು ವಿಚಾರ ಮಾಡಿದ ಬಳಿಕ 2ನೆಯ ಶ್ಲೋಕದಲ್ಲಿ ಕೆಲವೊಂದನ್ನು ವಿಚಾರ ಮಾಡಿದ್ದೇವೆ. ಅದರಲ್ಲಿ ಅಹಿಂಸಾ, ಸತ್ಯಂ, ಅಕ್ರೋಧ, ತ್ಯಾಗ ಇಷ್ಟು ವಿಚಾರಗಳನ್ನು ಮಾಡಿದ್ದೇವೆ. ಅಹಿಂಸಾ ಕಾಯೇನ ವಾಚ ಮನಸ ಯಾವ ರೀತಿಯಿಂದಲೂ ಸಹ ಯಾರಿಗೂ ಕಷ್ಟ ಕೊಡದಿರುವುದು. ಸತ್ಯಂ ಯಥಾರ್ಥವಾದ ಮತ್ತು ಪ್ರಿಯವಾದ ಮಾತು. ಅಕ್ರೋಧ ತನಗೆ ಅಪಕಾರ ಮಾಡಿದವರ ಮೇಲೂ ಸಹ ಕೋಪಗೊಳ್ಳದಿರುವುದು. ತ್ಯಾಗ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನವನ್ನು ತ್ಯಜಿಸುವುದು. ಇವತ್ತು ವಿಚಾರ ಮಾಡಬೇಕಾಗಿದೆ ಶಾಂತಿ. ಎಲ್ಲರಿಗೂ ಕೂಡ ಅತ್ಯಗತ್ಯವಾದಂತಹ ಒಂದು ದೈವೀ ಚಿಕಿತ್ಸೆ ಶಾಂತಿ, ನೆಮ್ಮದಿ, ಸಂತೃಪ್ತಿ, ಸಮಾಧಾನ. ಅಂತಃಕರಣದಲ್ಲಿ ಚಂಚಲತೆ ಇಲ್ಲದೆ ಮನಸ್ಸು ಶಾಂತವಾಗಿರುವುದು.
ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. ಅತ್ಯಂತ ಸರಳವಾದಂತಹ ಅರ್ಥವನ್ನು ಕೊಟ್ಟಿದ್ದಾರೆ ಆಚಾರ್ಯ ಶಂಕರ. ಶಾಂತಿ ಅಂತಃಕರಣಸ್ಯ ಉಪಶಮಃ. ಅತ್ಯಂತ ಸರಳವಾದಂತಹ ಟಿಪ್ಪಣಿ. ಶಾಂತಿ ಅಂದ್ರೆ ಅಂತಃಕರಣಸ್ಯ ಉಪಶಮ ಅಂದ್ರೇನು? ಅಂತಃಕರಣವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವುದು, ಚಂಚಲತೆ ಇಲ್ಲದೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳುವಂಥದ್ದು ಶಾಂತಿ. ಪ್ರತಿ ಶಾಂತಿ ಮಂತ್ರದ ನಂತರವೂ ಕೂಡ 3 ಬಾರಿ ಶಾಂತಿಯನ್ನು ನಾವು ಉಚ್ಚಾರಣೆ ಮಾಡ್ತೇವೆ, ಹೌದಲ್ಲ? ಓಂ ಶಾಂತಿ ಶಾಂತಿ ಶಾಂತಿ. ಪೀಸ್ಫುಲ್ನೆಸ್, quietude. If a seeker is capable of living conscious of truth, harming none, keeping an even temper, in a spirit of renunciation, in spite of all disturbing environments and happenings around, then he is the one who shall come to experience peace and quietude in himself. Even in the midst of a stormy life and outrageous circumstances, such an individual can successfully keep his inward balance and intellectual poise. ಶಾಂತವಾಗಿರುವವರು ಮಾತ್ರ ತಮ್ಮ ಬುದ್ಧಿಯನ್ನು ಸಮವಾಗಿ ಇಟ್ಟುಕೊಳ್ಳಬಲ್ಲರು. ಅನ್ಯರಿಗೆ ಸಾಧ್ಯವಿಲ್ಲ ಇದು. ಆದ್ದರಿಂದ ಈ ಶಾಂತತೆಯನ್ನು ನಾವು ಅಭ್ಯಸಿಸಬೇಕು. ಅಲ್ಲೋಲ ಕಲ್ಲೋಲಗಳಿಂದ ಕತ್ತರಿಸಿರುವ ಈ ಮನಸ್ಸನ್ನು ಆ ಎಲ್ಲ ದಾಂಧನೆಗಳಿಂದ ಮುಕ್ತಿಯಾಗಿರಿಸುವಂತಹ ಪ್ರಯತ್ನವೇ ಶಾಂತಿ. ಅಲ್ಲೋಲ ಕಲ್ಲೋಲಗಳಿಲ್ಲದ, ಸಂಕಲ್ಪಗಳು ಇಲ್ಲದ ಪ್ರಶಾಂತವಾದ ಮನಸ್ಸು ಉಳ್ಳವನು ಶಾಂತಿಯನ್ನು ಆಸ್ವಾದಿಸುವವನು, ಸಾತ್ವಿಕ ಪ್ರಸನ್ನತೆಯನ್ನು ಹೊಂದಿರುವವನು, ಈ ಶಾಂತತೆಯನ್ನು ರೂಢಿಸಿಕೊಂಡಿರುವನು. ಹಾಗಾದ್ರೆ ಈ ಶಾಂತಿ, ನೆಮ್ಮದಿ, ಸಾತ್ವಿಕವಾದಂತಹ ಪ್ರಸನ್ನತೆ ನಾವು ಯಾವ ರೀತಿ ಗಳಿಸಿಕೊಳ್ಳಬಹುದು? ಅತ್ಯಂತ ಉತ್ತಮವಾದಂತಹ ವಿಚಾರ. ಯಾವುದೇ ವಿಚಲಿತವಾಗದಂತಹ ಮನಸ್ಸನ್ನು ನಾವು ರೂಢಿಸಿಕೊಳ್ಳಬೇಕಾದರೆ ಈ ಅಭ್ಯಾಸವನ್ನು ಮಾಡಬೇಕು. ಓಂ ಶಾಂತಿ 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 3 ಬಾರಿ ಹೇಳುವಾಗ ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ, ಆಧ್ಯಾತ್ಮಿಕ ತಾಪಗಳ ಉಪಶಮನವಾಗಬೇಕು. ಈ ಅಭ್ಯಾಸವನ್ನು ಮಾಡಬೇಕು. ತತ್ವದ ವಿಚಾರದಿಂದಲೇ ಇದು ಸಾಧ್ಯವಾಗುವಂಥದ್ದು, ಮತ್ತಿನ್ಯಾವ ಮಾರ್ಗವೂ ಕೂಡ ಇಲ್ಲ. ಮೊದಲನೆಯ ಶಾಂತಿ ಹೇಳುವಾಗ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಈ ಮನನವಾಗುತ್ತಿರಬೇಕು. ಏನು? ಆದಿ ಭೌತಿಕ ತಾಪ ಉಪಶಮನವಾಗಲಿ. ತಾಪ ತ್ರಯಗಳ ನಿವಾರಣೆ. 3 ತಾಪಗಳು, 3 ಪೀಡೆಗಳು, 3 ತೊಂದರೆಗಳು, 3 ಉಪದ್ರವಗಳು. ಶಾಂತಿಯನ್ನು ಹೇಳಿದಾಗ ಆ ಎಲ್ಲ ಉಪದ್ರವಗಳ ಉಪಶಮನ ವಿಚಾರ ಮಾಡಿ. ಆದಿ ಭೌತಿಕ ತಾಪ ಅಂದ್ರೇನು? ನಮ್ಮ ಸುತ್ತಮುತ್ತ ಇರುವಂತಹ ಜನರಿಂದ ಕಷ್ಟಗಳ ನಿವಾರಣೆ. ಅನೇಕ ಕಷ್ಟಗಳು ಒದಗಿ ಬರ್ತಾ ಇರ್ತವೆ ನಮ್ಮ ಸುತ್ತಮುತ್ತಲಿರುವಂತಹ ಬಂಧುಗಳಿಂದ, ಕುಟುಂಬದವರಿಂದ, ಮಿತ್ರರಿಂದ, ಒಡನಾಡಿಗಳಿಂದ, ಹೌದಲ್ಲ? ನಾವು ಸಂಘ ಜೀವಿಗಳು, ಒಬ್ಬೊಬ್ಬರು ಇರುವುದಿಲ್ಲ. ನಾವು ಜೀವನದಲ್ಲಿ ಕುಟುಂಬದಲ್ಲಿದ್ದೇವೆ, ಸಂಸ್ಥೆಯಲ್ಲಿದ್ದೇವೆ, ಸಂಘದಲ್ಲಿದ್ದೇವೆ. ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡಿಕೊಳ್ಳುತ್ತಾ ಜೀವನವನ್ನು ಸಾಗಿಸಬೇಕು, ಹೌದಲ್ಲ? ಕಷ್ಟಗಳು ಅನಿವಾರ್ಯ. ಅವರಿಂದ ಏನಾದರೊಂದು ವಿಪತ್ತುಗಳು ಬರ್ತಾನೇ ಇರುತ್ತೆ. ಶಾಂತಿ. ಈಗ ನಾನು ಧ್ಯಾನಕ್ಕೆ ಕೊಡುತ್ತಿದ್ದೇನೆ, ಅಧ್ಯಯನಕ್ಕೆ ಕೊಡುತ್ತಿದ್ದೇನೆ, ಪೂಜೆಗೆ ಕೊಡುತ್ತಿದ್ದೇನೆ, ಹೋಮ ಹವನ ಮಾಡಲು ಕೊಡುತ್ತಿದ್ದೇನೆ. ಈಗ ಶಾಂತಿ. ಯಾವುದೇ ಆದಿ ಭೌತಿಕ ತಾಪ ನನ್ನನ್ನು ಮುಟ್ಟದಿರಲಿ. ನೋಡಿ ಎಂತಹ ಸಂಕಲ್ಪ ಅದು. ತಾಪತ್ರಯಗಳಲ್ಲಿ ಮೊದಲನೇದುದು ಆದಿ ಭೌತಿಕ ತಾಪ, ಅದರ ಉಪಶಮನ.
ಓಂ ಶಾಂತಿ. ಮಾನಸಿಕವಾದಂತಹ ಸಂಕಲ್ಪ ಇದು. ಎರಡನೆಯದು ಆಧಿದೈವಿಕ ತಾಪ. ಯಾವ ಮನುಷ್ಯರಿಗೂ ಕೂಡ ನಿಲುಕದಂತಹ ಅತ್ಯದ್ಭುತವಾದಂತಹ ಪ್ರಾಕೃತಿಕ ಶಕ್ತಿ ಇದು. ಯಾರು ತಡೆಯಲು ಸಾಧ್ಯ ಇಲ್ಲ. ಬಿರುಗಾಳಿ, ಸುಂಟ್ರಗಾಳಿ, ಚಂಡಮಾರುತ, ಭೋರ್ ಭೋರ್ಗರೆಯು ಭೋರ್ಗರೆಯುವಂತಹ ಮಳೆ, ಸ್ಟಾರ್ಮಿಂಗ್ ರೇನ್, ಅಥವಾ ಕ್ಷಾಮ, ಯಾವುದೇ ರೀತಿಯಂತಹ ವೃಷ್ಟಿಯೇ ಇಲ್ಲ, ಮಳೆಯೇ ಇಲ್ಲ. ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಬಿರುಗಾಳಿ, ತುಂಟರಗಾಳಿ, ಯಾರು ತಡೆಯೋದಕ್ಕೆ ಸಾಧ್ಯ ಆಗುವುದು ಹೌದಲ್ಲ. ಭೂಕಂಪವಾದಾಗ ಎಲ್ಲವೂ ಕೂಡ ಕುಸಿತ, ಸಂಪೂರ್ಣ ಕುಸಿದು ಹೋಗುತ್ತೆ. ಎಲ್ಲಾ ಕಟ್ಟಡಗಳು, ರಸ್ತೆಗಳು ಇತ್ಯಾದಿ. ಭೂಮಿಯೇ ಕುಸಿದಾಗ, ಅಡಿಪಾಯವೇ ಬೇರ್ಪಟ್ಟಾಗ ಉಳಿಗಾಲದಲ್ಲಿ ಓಂ ಶಾಂತಿ. ಆ ಪಾರಮಾರ್ಥಿಕ ಶಕ್ತಿಯನ್ನು ನಾವು ಜಾಗರಿಸಿಕೊಂಡು ಶಾಂತಿ ಮಂತ್ರವನ್ನು ಹೇಳಿದ ಕೂಡಲೇ ಆ ಕ್ಷಣದಲ್ಲಿ ಯಾವುದೇ ಆಧಿದೈವಿಕ ತಾಪ ಉಂಟಾಗುವುದಿಲ್ಲ. ನೋಡಿ, ಶಾಂತಿ, ಯಾವುದೇ ಚಂಚಲತೆ ಇಲ್ಲದೆ ಮನಸ್ಸು ಸ್ಥಿರವಾಗಿರುವುದು ಅದು ಈ ಶಾಂತಿ ಮಂತ್ರದ ಶಕ್ತಿ. ಇನ್ನು ಮೂರನೆಯ ತಾಪ ಇದೆ, ಆಧ್ಯಾತ್ಮಿಕ ತಾಪ. ಆದಿ ಭೌತಿಕ, ಹೊರಗಡೆ ಇರುವಂತಹ ಸಸ್ಯವರ್ಗ, ಪ್ರಾಣಿವರ್ಗ, ಮನುಷ್ಯ ವರ್ಗದಿಂದ ತೊಂದರೆಗಳಾದರೆ, ಆದಿ ದೈವಿಕ ತಾಪ ಅತಿಮಾನುಷವಾದಂತಹ ಪ್ರಕೃತಿಯ ವಿಕೋಪಗಳು ತೊಂದರೆಗೆ ಕಾರಣವಾಗುತ್ತವೆ. ಆದ್ರೆ ಈ ಆಧ್ಯಾತ್ಮಿಕ ತಾಪವೆಂದರೆ ನಾವು ನಮ್ಮಲ್ಲೇ ಉಂಟು ಮಾಡಿಕೊಳ್ಳಬಹುದಾದಂತಹ ತೊಂದರೆಗಳು. ನಾವೇ ಸ್ವತಃ ಸ್ವಯಂಕೃತ ಅಪರಾಧ, ನಾವಾಗೇ ತೊಂದರೆ ಮಾಡಿಕೊಂಡ್ಬಿಡ್ತೇವೆ. ವಿಚಾರ ಮಾಡಿ. ಆದ್ರೆ ಈಗ ನಾನು ಅಧ್ಯಯನಕ್ಕೆ ಕುಳಿತಿದ್ದೇನೆ, ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಇದ್ದೇನೆ, ವೇದಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಈಗ ಯಾವುದೇ ನನ್ನಲ್ಲೇ ಉಂಟಾಗಬಹುದಾದಂತಹ ತೊಂದರೆಗಳು ಬಾರದಿರಲಿ. ನನ್ನ ಮನಸ್ಸು ಸ್ಥಿರವಾಗಿ ಆ ಪಾರಮಾರ್ಥಿಕ ಶಕ್ತಿಯ ಸ್ಥಾನದಲ್ಲಿ ನಿರತವಾಗಿರಲಿ. ಓಂ ಶಾಂತಿ. ನೋಡಿ, ಹೀಗೆ ತಾಪತ್ರಯಗಳ ನಿವಾರಣೆ ಶಾಂತಿ ಮಂತ್ರದ ಉಚ್ಚಾರಣೆ. ಅಂತಃಕರಣದಲ್ಲಿ ಚಂಚಲತೆ ಇಲ್ಲದೆ ಮನಸ್ಸು ಶಾಂತವಾಗಿರುವುದೇ ಈ ದೈವಿ ಸಂಪತ್ತು. ಇದನ್ನು ಪ್ರತಿಯೊಬ್ಬರು ಕೂಡ ಅಭ್ಯಸಿಸಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಚಾರ. ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ತಿಳಿಸ್ತಾರೆ ನಮಗೆ. ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು, ವೃತ್ತಿಯೊಳ್ ಅದೂರಿ ಸ್ವಭಾವಾಂಶವಾಗಲಿ, ಮತ್ತನು ವರ್ತಿಸುತ್ತ ಭಂಗವಾದಂದು ಯತ್ನಿಸಿನ್ನು ಮರಳಿ ಮಂಕುತಿಮ್ಮ ಮಂಕುತಿಮ್ಮ. ಇದರ ತಾತ್ಪರ್ಯವನ್ನು ಮಾತ್ರ ನೋಡಿ, ನಾಳೆ ದಿವಸ ಇದರ ಸವಿವರವಾದಂತಹ ವ್ಯಾಖ್ಯಾನವನ್ನು ನೋಡೋಣ. ಪರತತ್ವವನ್ನು ಕಂಡುಕೊಳ್ಳಲು ನಾವು ನಿರಹಂತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹಿಂದಿನ ಮುಕ್ತಕದಲ್ಲಿ ಅರಿತೇವೆ. ಕಳೆದ ವಾರ ಹೇಳಿದ್ವು ಇದನ್ನ. ಆದರೆ ನಿರಹಂತೆ ಒಳ್ಳೆಯದು ಎಂದು ಕೇವಲ ಬುದ್ಧಿಗೆ ಅವಗಾಹನೆಯಾದರೇನು ಫಲ? ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ಅದು ನಮ್ಮ ಸ್ವಭಾವವಾಗಲು ನಮ್ಮ ಪ್ರಯತ್ನಗಳಿಗೆ ತೊಡಕುಗಳು ಬಂದರೆ ಅದನ್ನು ನಮ್ಮ ಸ್ವಭಾವವಾಗಿಸಿಕೊಳ್ಳಲು ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡು ಎಂದು ಆದೇಶವನ್ನು ನೀಡಿದ್ದಾರೆ ನಮಗೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಇದರ ವಿಚಾರವಾಗಿ ನಾಳೆ ದಿವಸ ವಿಚಾರವನ್ನು ಮಾಡೋಣ. ಶಾಂತಿ ಮಂತ್ರವನ್ನು ಹೇಳಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ನಾಳೆ ಸಂಜೆ 7 ಗಂಟೆಗೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.